ಹಸಿಮೆಣಸನ್ನು ಚೆಂದ ತೊಳಿಬೇಕು. ತೊಳೆದು ತೊಟ್ಟೆ ಅಂತ ತೆಗೆಯೋದು ಬೇಡ. ಕೊಳ್ತದ್ದ ಅಥವಾ ಬೇರೆ ಎಂಥರ ಕಸ ಗಡ್ಡಿ ಎಲ್ಲ ಇದ್ದರೆ ತೆಗಿಬೇಕು. ತೊಟ್ಟು ತೆಗೆಯೋದು ಬೇಡ. ತೊಟ್ಟಲ್ಲೇ ಖಾರ ಇರೋದು. ಕೆಲವರೆಲ್ಲ ಹೇಗೆ ಅಂದರೆ ಹಸಿಮೆಣಸದ್ದು ತೊಟ್ಟೆಲ್ಲ ತೆಗಿತಾರೆ. ಈ ಒಡೆ ಮಾಡಲಿಕ್ಕೆಲ್ಲ ತೊಟ್ಟು ತೆಗೆಯೋದು ಬೇಡ. ಒಡೆ ಅಥವಾ ಮಜ್ಜಿಗೆ ಮೆಣಸು, ಇದು ಮಜ್ಜಿಗೆ ಮೆಣಸು ನೋಡಿ. ಈಗ ತೊಟ್ಟು ತೆಗಿಲಿಕ್ಕಿಲ್ಲ. ತೊಟ್ಟು ತೆಗೆಯೋದೇ ಸಣ್ಣಕ್ಕೆ ಕಟ್ ಮಾಡೋದು. ಕಟ್ ಮಾಡೋದು ಯಾಕೆ ಅಂತ ಅಂದರೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಮಿಕ್ಸಿಯ ಬ್ಲೇಡಿಗೆ ಸಿಕ್ಕುವುದಿಲ್ಲ ಕಟ್ ಮಾಡೋದಿದ್ರೆ. ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿಯಲ್ಲಿ ಉದ್ದಿನ ಜೊತೆ ಗ್ರೈಂಡ್ ಮಾಡಿ ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಬಿಸಿಲಿಗೆ ಒಣಗಿಸುವಂಥದ್ದು. ಬೇಕಿದ್ರೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕ್ಬೋದು ಗ್ರೈಂಡ್ ಮಾಡುವಾಗ. 1/4 kg ಉದ್ದಿನ ಬೇಳೆಯನ್ನು ಒಂದು ರಾತ್ರಿ ಇಡೀ ನೆನೆ ಹಾಕಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಹಾಗೆ 1.5 kg ಹಸಿಮೆಣಸು ಸಣ್ಣಕ್ಕೆ ಕಟ್ ಮಾಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಕಡಿಮೆ ಆದರೆ ಆಮೇಲೆ ಸೇರಿಸ್ಕೊಳ್ಳುವ. ಅಂದರೆ ಮೆಣಸು ತುಂಬ ಖಾರ ಉಂಟು, ಉಪ್ಪು ಸರಿ ಹಾಕಬೇಕು. ಇಲ್ಲ ಅಂತಾದರೆ ನಮಗೆ ಆಮೇಲೆ ಫ್ರೈ ಮಾಡಿದ ನಂತರ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖಾರ ಇರ್ತದೆ. ಉಪ್ಪು ಸಾಕಿದ್ದಾರೆ. ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡುವಾಗ ನೀರಂತ ಹಾಕಲಿಕ್ಕಿಲ್ಲ. ಗ್ರೈಂಡ್ ಮಾಡಿದ ಉದ್ದು ಇಷ್ಟು ದಪ್ಪ ಬೇಕದು, ಜಾಸ್ತಿ ತೆಳುವಂತ ಮಾಡೋದು ಬೇಡ. ಮೆಣಸು ಗ್ರೈಂಡ್ ಮಾಡಿಕೊಳ್ಳುವ. ಇಷ್ಟು ಸಾಕು. 2-3 ಸಲ ಗ್ರೈಂಡ್ ಮಾಡಲಿಕ್ಕೆ ಇದೆ. ಗ್ರೈಂಡ್ ಮಾಡಿದ ಹಸಿಮೆಣಸನ್ನು ಅದೇ ಉದ್ದಿನ ಹಿಟ್ಟಿನ ಜೊತೆ ಹಾಕೊಳ್ಳುವ. ಹಸಿಮೆಣಸು ಗ್ರೈಂಡ್ ಮಾಡಿ ಆಯಿತು. 1.5 kg ಹಸಿಮೆಣಸಿಗೆ 1/4 kg ಉದ್ದಿನ ಬೇಳೆ ಗ್ರೈಂಡ್ ಮಾಡಿ ಹಾಕಿದ್ದು. ರುಚಿಗೆ ಬೇಕಷ್ಟು ಉಪ್ಪು. ಇಷ್ಟು ದಪ್ಪ ಬೇಕು ಹಿಟ್ಟು. ಇಲ್ಲ ಅಂತಾದರೆ ನಮಗೆ ಸೆಂಡಿಗೆ ಹಾಕಲಿಕ್ಕೆ ಬರೋದಿಲ್ಲ. ಅದು ಹಾಕಿದ ತಕ್ಷಣ ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆದರೆ ಆಮೇಲೆ ಅದು ಬಿಸಿಲಲ್ಲಿ ಸ್ವಲ್ಪ ಒಣಗಿ ಆಗುವಾಗ ತೆಗೆಯುವಾಗೆಲ್ಲ ಕಟ್ಟಾಗ್ತದೆ. ಉಪ್ಪು ಸಾಲಿಲ್ಲ ಅಂದರೆ ಇವಾಗ ಹಾಕ್ಕೊಳ್ಬೋದು. ಸ್ವಲ್ಪ ಪುಡಿ ಉಪ್ಪು ಹಾಕಿದರೆ ಆಯಿತು. ಸ್ವಲ್ಪ ಟೇಸ್ಟ್ ಮಾಡಿದರೆ ಗೊತ್ತಾಗ್ತದೆ. ಇದು ಮಜ್ಜಿಗೆಯಲ್ಲಿ ಹಾಕಿದ ಮೆಣಸು. 1-2-3 ಬಿಸಿಲಿಗೆ ಒಣಗಬೇಕು. ಅದು ಮೊದಲೇ ಮಾಡಿದ ಸಂಡಿಗೆ, ಮೆಣಸಿನ ಸಂಡಿಗೆ. ಈಗ ಸ್ವಲ್ಪ ತಗೊಂಡು ಹೀಗೆ ಹಾಕಿದರೆ ಆಯಿತು. ತುಂಬ ದೊಡ್ಡ ಬೇಡ. ಪ್ಲಾಸ್ಟಿಕ್ ಗೋಣಿ ಇದ್ದರೆ ಅದನ್ನು ಕಟ್ ಮಾಡಿ ಹೀಗೆ ಹಾಕ್ಲಿಕ್ಕೆ ಆಗ್ತದೆ. ನಾನು 1-2 ಸಲ ಸಂಡಿಗೆ ಮಾಡುವಾಗ ಮುಂಡಿ ಎಲೆಯಲ್ಲಿ ಹಾಕಿದೆ. ಮುಂಡಿ ಎಲೆ ಖಾಲಿ ಆಯಿತು. ಹಾಗೆ ಇನ್ನು ಹೀಗೆ ಮಾಡುವ. ಇದೊಂದು ಒಂದೇ ದಿವಸದಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ. 1-2 ಬಿಸಿಲಾಗುವಾಗ ಚೆಂದ ಬರ್ತದೆ ತೆಗಿಲಿಕ್ಕೆ. 4 ಬಿಸಿಲಿಗೆಲ್ಲ ಒಣಗಬೇಕು ಇದು. 1-2 ಬಿಸಿಲು ಒಣಗಿದ ನಂತರ ಇದರಿಂದ ತೆಗಿಲಿಕ್ಕೆ ಬರ್ತದೆ. ಆಮೇಲೆ 1-2 ಬಿಸಿಲಿಗೆ ಹಾಕಿದರೆ ಆಯಿತು, ಚೆಂದ ಒಣಗ್ತದೆ. ಒಂದು 4 ಸಂಡಿಗೆ ಫ್ರೈ ಮಾಡಿ ನೋಡುವ ಊಟಕ್ಕೆಲ್ಲ ಹೇಗೆ ಆಗ್ತದೆ ಅಂತ. 4 ಸಾಕು, 4-5 ಇದ್ದರೆ. ಇದು ಚೆಂದ ಒಣಗಿದೆ. ಇದೊಂದು 4 ಬಿಸಿಲು ಆಯ್ತು ಇವತ್ತಿಗೆ. ಇವತ್ತು ಮಾಡಿದ್ದೆ ನೋಡಿ, ಒಣಗಲಿಲ್ಲ, ಒಣಗಬೇಕಷ್ಟೆ. ಮೆಣಸಿನ ಸಂಡಿಗೆಯನ್ನು ಫ್ರೈ ಮಾಡಿಕೊಳ್ಳುವ. ಆಮೇಲೆ ಸ್ವಲ್ಪ ಸಂಡಿಗೆ ಎಲ್ಲ ಫ್ರೈ ಮಾಡಲಿಕ್ಕೆ
ಹೀಗಿರೋ ಒಂದು ಸಣ್ಣ ಒಗ್ಗರಣೆಯ ಸೌಟಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕಿದರೆ ಅದೇ ಸಾಕು. ಅದಷ್ಟೆಲ್ಲ ಒಂದು 4 ಫ್ರೈ ಮಾಡಲಿಕ್ಕೆ ಇರೋದು. ಅದಕ್ಕೆ ದೊಡ್ಡ ಪಾತ್ರೆಯಲ್ಲೆಲ್ಲ ಕುಕ್ಕಿಂಗ್ ಆಯಿಲ್ ಹಾಕಿ ವೇಸ್ಟ್ ಮಾಡೋದಂತ ಬೇಡ. ಮೆಣಸಿನ ಸೆಂಡಿಗೆ ಅಲ್ಲಂತಾದರೆ ನಾವು ಉದ್ದಿನ ವಡೆ ಅಂತಲೂ ಹೇಳ್ತೇವೆ. ಇದನ್ನು ಒಳ್ಳೆ ರುಚಿ ಆಗ್ತದೆ. ಗಂಜಿ ಊಟಕ್ಕೆಲ್ಲ ಭಾರಿ ಒಳ್ಳೆಯದು, ಒಳ್ಳೆ ಟೇಸ್ಟು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಸಖತ್ ಟೇಸ್ಟ್. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋಣ. ನಮಸ್ಕಾರ. ಮಜ್ಜಿಗೆ ಮೆಣಸು ಭಾರಿ ಪರಿಮಳ ಮಜ್ಜಿಗೆ ಮೆಣಸು.